ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಗುರುಭ್ಯೋ ನಮಃ. ಹರಿ ಓಂ. ಒಂದೇ ಶಂಭು ಉಮಾಪತಿಂ ಸುರಗುರುಂ. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ. ಇದು ಬಳ್ಳಾರಿಯ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವರ ರಥೋತ್ಸವದ ಆಹ್ವಾನ ಅಂಗವಾಗಿ ಮಾತಾಡುತ್ತಿದ್ದೇನೆ. ಮೊನ್ನೆ ರಥಸಪ್ತಮಿ ದಿವಸ ನಮ್ಮ ಮಲ್ಲೇಶ್ವರ ಸ್ವಾಮಿ ತೇರು ಒಳಗಡೆಯಿಂದ ಹೊರಗಡೆಗೆ ಬಂದಿರುತ್ತದೆ. ಮೊನ್ನೆ 10ನೇ ತಾರೀಕಿನಿಂದ 8 ಗಂಟೆಗೆ ಕಂಕಣ ಧಾರಣೆ. ನಮ್ಮ ದೇವಸ್ಥಾನದ ಪ್ರೆಸಿಡೆಂಟ್ಗಳು ಅವರು ಸಹ ಕಂಕಧಾರಣೆಯನ್ನು ನಡೆಸಿದ್ದಾರೆ. ಪುರೋಹಿತರು, ಇಲ್ಲಿರ್ತಕ್ಕಂತಹ ಸ್ವಾಮಿಗಳು ಸಹ ಕಂಕಧಾರಣೆ ಆಗಿದೆ. ನಾಳೆ ಅಂದರೆ 12/2/2025 ಬೆಳಿಗ್ಗೆ 10ರಿಂದ 10ವರೆಗೆ ಮಡಿ ತೇರು ಅಂತಾಗುತ್ತದೆ. ಅಲ್ಲಿ ಹೋಮ, ದೃಷ್ಟಿದೋಷ ಪರಿಹಾರ ಪ್ರೀತ್ಯರ್ಥಂ ಅಂತೇಳಿ ಕುಂಬಳಕಾಯಿ ಹೊಡೆದು ಉಷ್ಣಾಂಗ ಬಳಿ ಅಂತಾರೆ. ಅದನ್ನು ಸಮರ್ಪಣೆ ಮಾಡಿಬಿಟ್ಟು ಸರ್ವ ಭಕ್ತಾದಿಗಳ ಸಮೂಹ ಪರವಾಗಿ ಬೆಳಿಗ್ಗೆ 10ವರೆಗೆ ಮಡಿ ತೇರು ಅಂತ ಸಾಗುತ್ತೆ. ಮತ್ತು ಹಾಗೆ ಸಾಯಂಕಾಲ ಮತ್ತೆ ತೇರು ಸಹ ನಡೆಯುತ್ತದೆ. ವಿಶೇಷವಾಗಿ ಸಾವಿರಾರು ಜನ ಕಲಿತಕ್ಕಂತಹ ಈ ಸ್ವಾಮಿ ಮಲ್ಲೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವವು ನೋಡುವುದಕ್ಕೆ ಕಣ್ಣುಗಳು ಸಾಲದು. ಆ ವಾದ್ಯಗಳು, ನೃತ್ಯಗಳು ಮನೋರಹವಾಗಿ ಇರುತ್ತದೆ. ನೋಡಿ ತರಿಸಬೇಕು. ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಸಹ ತನ್ನ ಮನತನವಾಗಿ ಸಹಕರಿಸಿ ಆ ದೇವಾಲಯವನ್ನು ಉದ್ಧಾರವಾಗಿ ಮಾಡುವುದಕ್ಕೆ ಸರ್ವ ಜನಗಳು ತಮ್ಮ ಕೈಲಾತಕ್ಕಂತಹ ಸಹಾಯವೂ ಸಹ ಮಾಡಬೇಕೆಂದು ಈ ಗುಡಿಯ ಅರ್ಚಕನಾಗಿ ಆ ಸ್ವಾಮಿ ದೇವರ ಪರವಾಗಿ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ಈ ಕೋಟೆ ಮಲ್ಲೇಶ್ವರ ಅಂತ ಬರೋಕ್ಕೆ ಕಾರಣ ಅಂದರೆ ಪೂರ್ವ ಮಲ್ಲೇಶಪ್ಪ ಅಂತ ಒಬ್ಬಾತ ಇರ್ತಾನೆ. ಆತ ಈ ಗುಡಿಗೆ ಬಳ್ಳ ಸೇರನ್ನ ಬಂಡೆ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೋಸ್ಕರ ಇದನ್ನು ಬಳ್ಳ ಮಲ್ಲೇಶ್ವರ ಅಂತ ಹೆಸರು ಬರುತ್ತದೆ. ಬಳ್ಳ ಅಂದರೆ ಸೇರು, ಅರೆ ಅಂದರೆ ಬಂಡೆ. ಆ ಮಲ್ಲೇಶ್ವರಪ್ಪ ಪೂಜೆ ಮಾಡಿರುವುದರಿಂದ ಬಳ್ಳ ಮಲ್ಲೇಶ್ವರ ಅಂತ ಇದಕ್ಕೆ ಹೆಸರು ಬಂದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.